ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಉದ್ಯಾನವನವನ್ನ ದುಡಾ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಏಕನಿವೇಶನ ಮಾಡಿ ಡೋರ್ ನಂಬರ್ ಕೊಡಲು ಮುಂದಾಗಿದ್ದಾರೆ ಎಂದು ದುಡಾ ಮಾಜಿ ಅಧ್ಯಕ್ಷ ರಾಜನಹಳ್ಳಿ ಶಿವಕುಮಾರ್ ಆರೋಪ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಾವಣಗೆರೆಯ ಪ್ರತಿಷ್ಠಿತ ಸ್ವಾಮಿ ವಿವೇಕಾನಂದ ಬಡಾವಣೆಯಲ್ಲಿ ಪಾರ್ಕ್ ಜಾಗ ಮಹಾನಗರ ಪಾಲಿಕೆ ಹೆಸರಿನಲ್ಲಿ ಇತ್ತು. ಅದನ್ನು ಪ್ರಭಾವಿ ವ್ಯಕ್ತಿಗಳು ಕೊಳ್ಳೆ ಹೊಡೆಯಲು ಪ್ರಯತ್ನಿಸುತ್ತಿದ್ದಾರೆ. ದುಡಾ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಅವರ ಬೆನ್ನಿಗೆ ನಿಂತು ಉದ್ಯಾನವನ ಜಾಗಕ್ಕೆ ಡೋರ್ ನಂಬರ್ ಕೊಡಿಸಲು ಮುಂದಾಗಿದ್ದಾರೆ. ಪಾಲಿಕೆ ವ್ಯಾಪ್ತಿಯ 3 ಪಾರ್ಕ್ಗಳನ್ನು ನುಂಗಲು ಪ್ರಭಾವಿಗಳು ಪ್ಲಾನ್ ಮಾಡಿದ್ದಾರೆ. ಸ್ವಾಮಿ ವಿವೇಕಾನಂದ ಬಡಾವಣೆ ನಿವಾಸಿಗಳು ಪಾಲಿಕೆಗೆ ದೂರು ನೀಡಿದ್ದಕ್ಕೆ ಈಗ ಆ ಜಾಗ ಪಾಲಿಕೆಯ ಉದ್ಯಾನವನ ಎಂದು ಗೊತ್ತಾಗಿದೆ ಎಂದರು. ನಾನು ಯಾವುದನ್ನು ಸುಮ್ಮನೆ ಆರೋಪ ಮಾಡ್ತಿಲ್ಲ ಎಂದು ದಾಖಲೆಗಳನ್ನು ಬಿಡುಗಡೆ ಮಾಡಿದರು. ಇನ್ನು ಇದು ಅಂದಾಜು 20 ಕೋಟಿ ಮೌಲ್ಯದ ಆಸ್ತಿ ಎಂದು ವಿವರಣೆ ಕೊಟ್ಟರು. ಆಪಾದನೆ ಮಾಡೋದು, ಅದಕ್ಕೆ ದಾಖಲಾತಿ ಪ್ರೂಫ್ ಕೇಳಿದ್ರೆ ತಪ್ಪಿಸ್ಕೊಂಡು ಓಡೋದು. ನೀನು ತಪ್ಪಿಸ್ಕೊಂಡು ಓಡೋದ್ರೆ ನಾವು ಬಿಡಲ್ಲ, ಬೆನ್ನತ್ತಿ ಹಿಡ್ಕೊಂಡು ಹೇಳ್ಕೊಂಬರ್ತೀವಿ. ನೀನೇನು ಮಾಡಿ ಗೊತ್ತೈತಾ? ಇಲ್ಲಿ ನಗರ ಪಾಲಿಕೆ ಒಳಗೆ ನಗರಾಭಿವೃದ್ಧಿ ಪ್ರಾಧಿಕಾರದಾಗೆ 1984ನೇ ಇಸ್ವಿಯಲ್ಲಿ ಶಾಮನೂರಿನ ಸರ್ವೆ ನಂಬರ್ 127ರಲ್ಲಿ ಸ್ವಾಮಿ ವಿವೇಕಾನಂದ ಬಡಾವಣೆಗೆ ಡೂಡಾದಿಂದ ಲೇಔಟ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ 2 ಪಾರ್ಕ್ಗಳನ್ನು ಬಿಟ್ಟಿದ್ದಾರೆ. ಡೂಡಾದಿಂದ ಅಪ್ರೂವಲ್ ಆಗಿರ್ತಕ್ಕಂಥ ಪಾರ್ಕು. ಆ ಪಾರ್ಕನ್ನು ಇವತ್ತು ನೀನು ಖಾಸಗಿ ವ್ಯಕ್ತಿಗಳಿಗೆ ಏಕನಿವೇಶನ ಮಾಡಿಕೊಟ್ಟಿಯಲ್ಲಪ್ಪ. ಯಾಕೆ ಮಾಡಿಕೊಟ್ಟೆವುದು? ಭಾಳ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀನಿ ನೀನು, ಡೂಡಾದಾಗ ಹಂಗೆ ಹಿಂಗೆ ಏನೋ ಭಾಳ ಮಾಡ್ತೀನಿ ಅಂತಂದು. ಯಾಕೆ ಕೊಟ್ಟು ಹೇಳು, ಕಾರಣ ಏನು? ಅಧಿಕೃತವಾಗಿ ಅದು ಪಾರ್ಕ್ ಅಂತಾಗೈತಿ, ನಗರ ಪಾಲಿಕೆ ಒಳಗೆ ಅದಕ್ಕೆ ಈ ಸೊತ್ತೈತಿ. ಇಷ್ಟಿದ್ರು ಏಕನಿವೇಶನ ಅಂತಂದು ಖಾಸಗಿ ವ್ಯಕ್ತಿಗೆ ಕೊಟ್ಟ ಮೇಲೆ ಯಾವ ಕಾರಣಕ್ಕೆ ಕೊಟ್ಟು ಇದ್ರಾಗ ಎಷ್ಟು ಭ್ರಷ್ಟಾಚಾರ ಮಾಡಿದಿ? ಇವತ್ತು 200 × 80 ಅಡಿ ಉದ್ದದ ಪಾರ್ಕ್ ಅದು, 210 ಅವರೇಜ್ ಬರ್ಬೋದು ಐತೆ ಅದ್ರಾಗ. ನಾನು ಇದ್ರಾಗೆಲ್ಲ ದಾಖಲಾತಿ ಅಧಿಕೃತವಾಗಿ ತಂದೆ. ನಾನು ಇದನ್ನು ನಗರ ಪಾಲಿಕೆ ಒಳಗೆ ನಗರಾಭಿವೃದ್ಧಿ ಇಲಾಖೆಗೆ ವಾಪಸ್ ಬರ್ತಿರ್ತಕ್ಕಂಥ ಮಕ್ಕಕ್ಕೆ ಉಗಿದು ಬರ್ತಿರ್ತಕ್ಕಂಥ ಪತ್ರ ಇದು. ನಾನು ಇದು ಅಧಿಕೃತವಾಗಿ ನಾನು ತಗೊಂಬಂದಿದ್ದೀನಿ. ನಾನು ನಿನ್ನಂಗೆ ಸುಳ್ಳು ಹೇಳೋದು, ಅದು ಮಾಡೋದು, ಇದು ಮಾಡೋದು ಮಾಡಲ್ಲ. ಭಾಳ ಸ್ಪಷ್ಟವಾಗಿ ಬರ್ದಾರೆ ಇದ್ರಾಗ. ಏನಾಯ್ತು ಅಂದರೆ, ಡೂಡಾದಲ್ಲಿರ್ತಕ್ಕಂಥ ಪಾರ್ಕು, ಡೂಡಾದಿಂದ ಕೊಟ್ಟಿರ್ತಕ್ಕಂಥ ಪಾರ್ಕನ್ನು, ನಗರ ಪಾಲಿಕೆ ಮಾಲೀಕತ್ವ ಇರತಕ್ಕಂಥ ಪಾರ್ಕನ್ನು ಖಾಸಗಿ ವ್ಯಕ್ತಿಗೆ ನೀನು ಯಾವುದನ್ನೂ ಫೈಲ್ಗಳನ್ನು ತೆಗೆದು ನೋಡ್ದಲೆ, ಒಂದು ಲೇಔಟ್ ಕೊಡ್ಬೇಕಾದ್ರೆ ಅಕ್ಕಪಕ್ಕದ ಎಲ್ಲ ಹಳೆ ಫೈಲ್ಗಳನ್ನು, ಹಳೆ ಲೇಔಟ್ಗಳನ್ನು ನೋಡಿ ನಾವು ಕೊಡಬೇಕು. ಅಷ್ಟು ಆತುರವಾಗಿ ನೀನು ಕೊಟ್ಟು ನಗರ ಪಾಲಿಕೆ ಪಾರ್ಕನ್ನು ಆ ವ್ಯಕ್ತಿ ನಗರ ಪಾಲಿಕೆಗೆ ಡೋರ್ ನಂಬರ್ಗೆ ಹೋಗ್ತಾನೆ ಖಾಸಗಿ ವ್ಯಕ್ತಿ. ಆವಾಗ ಸ್ವಾಮಿ ವಿವೇಕಾನಂದ ಬಡಾವಣೆಯ ನಾಗರಿಕ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರು ಮತ್ತು ಅವರೆಲ್ಲ ತಂಡ ನಗರ ಪಾಲಿಕೆಗೆ ಒಂದು ಅರ್ಜಿ ಕೊಡ್ತಾರೆ. ನಗರ ಪಾಲಿಕೆಗೆ ಅರ್ಜಿ ಕೊಟ್ಟಂಥ ಸಂದರ್ಭದಾಗೆ ಅವರು ಅದನ್ನು ಬಂದು ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿದಾಗೆ ಅವರಿಗೆ ಅಲ್ಲಿ ಅನುಮಾನ ಬರ್ತೈತಿ. ಆವಾಗ ಮತ್ತೊಂದು ದಿನಾಂಕ ನಿಗದಿ ಮಾಡಿ DGPS ಸರ್ವೆ ಮಾಡಿಸ್ತಾರೆ, ಅಂದರೆ ಡಿಜಿಟಲ್ ಸರ್ವೆ, ಸ್ಯಾಟಲೈಟಿಂದ ಸರ್ವೆ ಮಾಡಿಸ್ತಾರೆ. ಆವಾಗ ಅಲ್ಲಿ ಪಾರ್ಕ್ ಇರೋದು ಸತ್ಯ ಅಂತಂದು ಅವ್ರು ಖಚಿತಪಡಿಸಿ ಡೂಡಾಕ್ಕೆ ವಾಪಸ್ ಪತ್ರ ಬರೀತಾರೆ. ಏನಂತ ಬರೀತಾರೆ? ನೀವು ಏನು ಕೊಟ್ಟಿದ್ದೀರಿ ಅದರಲ್ಲಿ ಪಾರ್ಕ್ ಇದೆ ನಮ್ಮದು, ನಮ್ಮ ಮಾಲೀಕತ್ವದ್ದು, ಅದನ್ನು ರದ್ದುಪಡಿಸ್ರಿ ಅಂತಂದು ಕೊಟ್ಟಿದ್ದಾರೆ ಪತ್ರ. ನಾನು ಸಾಕ್ಷಿ ಇಟ್ಕೊಂಬಂದೆ, ನಿನ್ನಂಗೆ ನಾನು ಪುಂಗಿವುದಲ್ಲ. ಈ ಕೂಡಲೇ ನಾನು ಆಗ್ರಹ ಪಡಿಸ್ತೀನಿ, ಆ ಏಕನಿವೇಶನವನ್ನು ರದ್ದು ಮಾಡಿ ಸಾರ್ವಜನಿಕ ಪಾರ್ಕನ್ನು ವಾಪಸ್ ಬಿಡ್ಬೇಕು ನೀನು. ಇಲ್ಲ ಅಂದರೆ ನಿಮ್ಮ ಕಚೇರಿಗೆ ನಾವು ಮುತ್ತಿಗೆ ಹಾಕ್ತೀವಿ ಪ್ರಾಧಿಕಾರಕ್ಕೆ. ಏಕನಿವೇಶನ ಮಾಡಿರೋದನ್ನು ರದ್ದುಪಡಿಸೋವ್ರಿಗೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ, ಯಾವುದೇ ರೀತಿ ಈ ಥರ ಅಕ್ರಮ ಆಗೋಕ್ಕೆ ಬಿಡೋದಿಲ್ಲ.